ಸ್ನೇಹಿತರೆ, ವೆಲ್ಕಮ್ ಟು ಆಲ್. ನಾವೀಗ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಎಲಿಜಿಬಿಲಿಟಿ ಏನಿರುತ್ತೆ ಅಂತ ನೋಡೋಣ. ಫಸ್ಟ್ಲಿ ರಿಟರ್ನ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಇರುತ್ತೆ. ಇದಕ್ಕೆ ಮೇಯ್ನ್ ಆಗಿ ಎಲಿಜಿಬಿಲಿಟಿ ಅಂದರೆ ಜನರಲ್ ಸ್ಟೂಡೆಂಟ್ಸ್ಗೆ 1600 ಮೀಟ್ರ್ ಓಟ 6 ನಿಮಿಷ 30 ಸೆಕೆಂಡ್ಸ್ ಆದರೆ, ಹೈ ಜಂಪ್ ಮತ್ತು ಲಾಂಗ್ ಜಂಪ್, ಹೈ ಜಂಪ್ 1.20 ಮೀಟರ್ ಹಾಗೆ ಲಾಂಗ್ ಜಂಪ್ 3.80 ಮೀಟರ್, ಇದು ಜನರಲ್ ಪುರುಷರಿಗೆ. ಗುಂಡು ಎಸೆತ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಹಾಗೆ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 400 ಮೀಟರ್ ಓಟ 2 ನಿಮಿಷದಲ್ಲಿ, ಹೈ ಜಂಪ್ 0.90 ಮೀಟರ್ ಹಾಗೆ ಲಾಂಗ್ ಜಂಪ್ 2.50 ಮೀಟರ್, ಗುಂಡು ಎಸೆತ 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಈ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ನಲ್ಲಿ ಪಾಸಾದ ಅಭ್ಯರ್ಥಿಗಳು 1:1 ರೇಷಿಯೋದಲ್ಲಿ ಮೆಡಿಕಲ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಮೆಡಿಕಲ್ ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳ ಫೈನಲ್ ಲಿಸ್ಟ್ನ ಮೂಲಕ ಪೊಲೀಸ್ ಕಾನ್ಸ್ಟೇಬಲ್ನ ನೇಮಕಾತಿ ಆದೇಶವನ್ನು ಗೌರ್ಮೆಂಟ್ ಹೊರಡಿಸುತ್ತದೆ. ಸ್ನೇಹಿತರೆ, ಇದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ನ ರಿಕ್ವೈರ್ಮೆಂಟಿಗೆ ಇರುವಂಥ ಎಲಿಜಿಬಿಲಿಟಿ ಪ್ರೊಸೆಸ್ ಆಗಿದೆ.